ಸೊ ಹೆಲೋ ವಾಟ್ಸಪ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡೋಕ್ಕೆ ಸಖತ್ತಾಗಿದೆ ಅಂದ್ರೆ ಕೆಳಗಡೆ ಹಾರೋ ಥರ ಕಾಣ್ತದೆ. ಗ್ಲಾಸ್ ವ್ಯೂಸ್ ಇದು. ತುಂಬ ಅಂದರೆ ತುಂಬ ನಡಿಬೇಕು. ಆಲ್ಮೋಸ್ಟ್ ಒಂದು 800 to 700 ಮೀಟರ್ಸ್ ಇದೆ. ನನಗಂತೂ ನಡೆದು ಸಾಕಾಗೋಯ್ತಪ್ಪ. ಇಲ್ಲಿ ನೋಡಿ ಎಲ್ಲ ತೋರಿಸ್ತಾರೆ. ಹೋಗ್ತಾ ಹೋಗ್ತಾ ನಮಗೆ ವಾಕಿಂಗ್ ಬ್ರಿಡ್ಜ್ ಸಿಗುತ್ತೆ. ಸೊ ಅದ್ರಲ್ಲಿ ನಿಂತ್ಕೊಂಡ್ರೆ ಸಾಕು, ನಿಂತ್ಕೊಂಡ್ರೆ ನಮಗೆ ಕೆಳಗೆ ಹೋಗುತ್ತೆ. ಇಲ್ಲ ನಮಗೆ ನಡಿಬೇಕು ಅಂದರೆ ನಾವು ನಡ್ಕೊ ಹೋಗ್ಬೋದು. ಅಲ್ಲಿ ನೋಡ್ರೆ ಯಾರು ಮುಂದೆ ಹೋಗೋದಿಲ್ಲ, ಯಾಕಂದರೆ ಫುಲ್ಲು ನಡೆದು ಸುಸ್ತಾಗಿರುತ್ತೆ. ಇಲ್ಲಿಂದ ದುಬೈ ಮಾಲ್ ಎಂಟ್ರ್ ಆಗ್ತದೆ, ನೋಡ್ಬೋದು ನೀವೇ. ಈ ಥರದ ಶಾಪ್ಸ್ ಇದೆ. ಜಾಸ್ತಿ ಸ್ಪ್ರೇಸ್ ಇರೋದು ನೋಡ್ಬೋದು. ಅರಬೀಸ್ ಕೂಡ ಇಲ್ಲಿ ಸ್ಪ್ರೇನ ಸೆಟ್ ಮಾಡ್ತಿದ್ದಾರೆ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇಷ್ಟು ಹಿಂಗೆ ಚೆನ್ನಾಗಿದೆ ನೋಡೋಕ್ಕೆ, ಫುಲ್ ವೈಬ್ರೆನ್ಸ್ ಮಾತ್ರ. ಸಿಕ್ಕಾಪಟ್ಟೆ ರಶ್ ಇತ್ತು ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದಕ್ಕೆ. ಎಲ್ಲರೂ ಇವತ್ತು ದುಬೈ ಮಾಲಿಗೆ ಬಂದಿದ್ರು ನೋಡೋಕ್ಕಂತ. ನೋಡಿ ಚೆನ್ನಾಗಿದೆ, ಸಖತ್ತಾಗಿದೆ ಅಲ್ಲ. ಫುಲ್ ಸ್ಯಾಟರ್ಡೆ ವೀಕೆಂಡ್ ಆಗಿದ್ದಕ್ಕೆ ಆಲ್ಮೋಸ್ಟ್ ಎಲ್ಲ ಜನ ಹೊರಗೆ ಬಂದಿದ್ದಾರೆ ವಿಸಿಟಿಂಗ್ ಅಂತ. ಆದಮೇಲೆ ಇವತ್ತು ಇಂಡಿಪೆಂಡೆನ್ಸ್ ಡೇ ನೋಡ್ಬೋದು. ಎಲ್ಲ ಥರದ ಬ್ರ್ಯಾಂಡ್ಸು, ಜಿ ಶಾಕ್, ಕ್ಯಾಶಿಯೋ, ಗ್ರ್ಯಾಂಡ್ ಸ್ಟೋರು, ನಿಕೋನ್ಸ್ ಬೇರೆ, ಕ್ಯಾಮ್ರಾಸ್ ಬೇರೆ ಇದೆ. ಈ ಕಡೆಗೆಲ್ಲ ನೋಡ್ಬೋದು ನೋಡಿ. ಈ ಶರ್ಪ್ ಡಿಜೆ ಅಂತ ಐಫೋನ್ಸಿಗೆಲ್ಲ ಫುಲ್ EMIಗೆ 0 ಇನ್ಸ್ಟಾಲ್ಮೆಂಟ್ಸ್. ಇಲ್ಲಿ ಕೆಫೆನೇ ಇರೋ, ಆ ಕಡೆ ಹೂವು ಇದು. ಫೋನ್ ಮಾತ್ರ ಲೆಜೆಂಡ್ ಫೋನು ಹೂವು ಇದು. ಪೂರ 90s ಪ್ರೋ ಅಂತ. ಕ್ಯಾಮ್ರಾಲ ಸೈಕ್. ಯಾರಾದರೂ ದುಬೈಗೆ ವಿಸಿಟ್ ಮಾಡ್ತಿದ್ದಾರ ಅಂದ್ರೆ ನೀವು ಮಸ್ಟಾಗಿ ಇಲ್ಲಿ ದುಬೈ ಮಾಲಿಗೆ ಬರಬೇಕು. ಯಾಕಂದರೆ ಇಲ್ಲಿ ನೋಡೋಕ್ಕೆ ಮಾತ್ರ ಸುಮಾರು ಇದ್ದಾವೆ. ಇಲ್ಲಿಂದ ಅಕ್ವೇರಿಯಂ ಸ್ಟಾರ್ಟ್ ಆಗುತ್ತೆ, ನೋಡ್ಬೋದು. ಫುಲ್ ಜನ ಮಾತ್ರ. ನೋಡಿ ಗೈಸ್ ಹಂಗಿದೆ. ಇದು ದುಬೈ ವಾಟರ್ ಫಾಲ್ಸು. ದುಬೈ ಮಾಲ್ ವಾಟರ್ ಫಾಲ್ಸ್ ಇದು, ಫೌಂಟೇನ್ ಅಲ್ಲೂ ಆಯ್ತಾ. ಸೊ ನಾವು ವಿ ಆರ್ ಗೋಯಿಂಗ್ ಟು ಎಂಟರ್ ಬುರ್ಜ್ ಖಲೀಫಾ. ನೋಡಿ ಇವಾಗ ಒಳಗೆ ಹೋಗ್ತೀವಿ, ತೋರಿಸ್ತೇನೆ ನಿಮಗೆ. ಶೆಕೆ ಮಾತ್ರ ಹೆಂಗೆ ಹೊಡಿತಿತ್ತು ಅಂದ್ರೆ ಈ ಟೈಮಲ್ಲಂತೂ ಮಧ್ಯಾಹ್ನ ಆಗಲಿ 5 o'clock ಆಗಲಿ ಫುಲ್ ಶೆಕೆ ಅಂದರೆ ಶೆಕೆ. ಇಲ್ಲಿ ಕೂಡ ಆಗಲ್ಲ ನಮಗೆ. ಹಾಗೂ ಇಲ್ಲಿ ಸುಮಾರು ಜನ ಬರ್ತಾರೆ ಈ ವಾಟರ್ ಶೋ ನೋಡೋಕ್ಕೆ, ವಾಟರ್ ಡ್ಯಾನ್ಸ್ ನೋಡೋಕ್ಕೆ ಬರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನನಗೆ ಒಂದು ವಿಷಯ ಗೊತ್ತಾಗ್ತಿಲ್ಲ, ಸಾಂಗಲ್ಲಿ ಅವ್ರು ಏನು ಹಾಡ್ತಿದ್ದಾರೆ. ನಿಮಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಪ್ಲೀಸ್.
ಹೂ ಹಾ ಎಂತ ಅಲ್ಲ. ಇಲ್ಲಿಂದ ನಮ್ಮ ನೈಟ್ ವ್ಯೂ ಶೋರು ಆಗುತ್ತೆ. ನೈಟ್ ಅಂತೂ ಸಖತ್ತಾಗಿ ಕಾಣುತ್ತೆ. ಬಿಲ್ಡಿಂಗ್ಸ್ ಆಗಲಿ, ಈಮಾರ್ ಅಂತವ್ರ ಲಾಗೋ ಇರುತ್ತಲ್ಲ, ಅದೆಲ್ಲ ನೋಡೋಕ್ಕಂತೂ ಸೈಕಾಗಿದೆ. ನಮ್ಮ ಬುರ್ಜ್ ಖಲೀಫಾ ಲೈಟ್ ಸ್ಟಾರ್ಟ್ ಆಗ್ತಾಯಿದೆ ನಿಧಾನ. ಇವತ್ತು ಇಷ್ಟೆಲ್ಲ ಕ್ರೌಡ್ ಬಂದಿರೋದು ಕಾರಣ ಅಂದರೆ ಇವತ್ತು ಇಂಡಿಪೆಂಡೆನ್ಸ್ ಡೇ, ನಮ್ಮ ಇಂಡಿಯಾದಲ್ಲಿ ಇಂಡಿಪೆಂಡೆನ್ಸ್ ಡೇ ಇವತ್ತು. ಹಾಗೂ ದುಬೈ ಬುರ್ಜ್ ಖಲೀಫಾದಲ್ಲಿ ತಿರಂಗದವರು ಡಿಸ್ಪ್ಲೇ ಮಾಡ್ತಾರೆ. ಅದನ್ನು ನೋಡೋಕ್ಕಂತಾನೆ ಇಷ್ಟು ಕ್ರೌಡ್ ಬಂದಿದೆ ಇವತ್ತು. ಯಾರಾದರೂ ಬೋಟ್ ರೈಡಿಗೆ ಹೋಗಿ ಇಷ್ಟ ಇದ್ದರೆ ಹೋಗ್ಬೋದು, ಬಟ್ ನಾನು ಹತ್ತಿಲ್ಲ ಇನ್ನು. ನಂಗೆ ಕಾಸ್ಟು ಎಷ್ಟು ಬರ್ತದೆ ನಂಗೆ ಗೊತ್ತಿಲ್ಲ. ಹೋಗೋನು ಇಂಟ್ರೆಸ್ಟ್ ಇದ್ದವ್ರು ಹೋಗ್ಬೋದು. ಇಲ್ಲಿಂದ ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ ಬುರ್ಜ್ ಖಲೀಫಾದಲ್ಲಿ. ಸೊ ವೇಟ್ ಆ್ಯಂಡ್ ವಾಚ್. ನಾನೊಂದು ಝೂಮ್ ಮಾಡಿಟ್ಟಿದ್ದೀನಿ, ಯಾಕಂದರೆ ನಾನು ತೆಗ್ದಿರೋದೇ ಸ್ಟ್ರೈಟಾಗಿ. ನಾನು ಲ್ಯಾಂಡ್ಸ್ಕೇಪಾಗಿ ತಗೊಂಡಿಲ್ಲ, ತೆಗ್ದಿರೋದು ಸ್ಟ್ರೈಟ್, ಅದಕ್ಕೆ ಸ್ವಲ್ಪ ಝೂಮ್ ಆಗಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಕ್ರೌಡು. ಯಾಕಂದರೆ ನಮ್ಮ ಇಂಡಿಯಾ ಫ್ಲ್ಯಾಗು ಡಿಸ್ಪ್ಲೇ ಮಾಡೋಕ್ಕಂತ ನೋಡಲಿಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂದರೆ ಇಲ್ಲೇ ನಮಗೆ ಗೊತ್ತಾಗುತ್ತೆ ನಮ್ಮ ಇಂಡಿಯಾದವರು ಕತ್ತು. ಅಲ್ಲಿಂದ ಹೊರಗಡೆ ಹೋಗಲಿಕ್ಕೆ ನನಗೊಂದು 10 ನಿಮಿಷ ಆಯಿತು ಅನಿಸುತ್ತೆ, 10-20 ನಿಮಿಷ. ಸೊ ಸುಮಾರು ಜನ ಬಂದಿದ್ದಾರೆ, ಎಲ್ಲ ಕಡೆಯಿಂದ ಬಂದಿದ್ದಾರೆ ನೋಡೋಕ್ಕೆ. ಇದೊಂದು ಸ್ಮಾಲ್ ರೋಡ್ ಮ್ಯಾಪು, ನಮಗೆ ನೋಡ್ಬೋದು ಏನೇನು ಎಲ್ಲೆಲ್ಲಿ ಸಿಗುತ್ತೆ, ಎಲ್ಲಿ ಹೋಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವ್ಲಾಗ್ ವಿಡಿಯೋ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬೈ ಬೈ.